ಸ್ನೇಹಿತರೆ ನೋಡಿ, ಉಗ್ರಂ ಮೂವಿಯ ಅಗಸ್ತ್ಯನ ಸ್ನೇಹಿತ ಬರ್ತಾ ಇದ್ದಾನೆ ಸ್ನೇಹಿತರೆ. ಅಗಸ್ತ್ಯ ಏನಾದ್ರೂ ಬೇಕಾ? ನೋಡಿ, ಇವನೇ ಅಗಸ್ತ್ಯನ ಸ್ನೇಹಿತ ಬಾಲ ಅಂತ. ನೋಡಿ, ನೀವೇನು ನೋಡ್ತಿರ್ಬೋದು, ಒಂದೇ ಮನೆಯ ರಾಸುಗಳು ಅಗಸ್ತ್ಯ ಮತ್ತೆ ಬಾಲ ಅಂತ. ನೋಡಿ, ಎರಡು ಒಂದೇ ತರ ರಾಸುಗಳು, ಪ್ಯೂರ್ ಹಳ್ಳಿಕಾರ್ ತಳಿಯ ರಾಸು. ಸ್ನೇಹಿತರೆ ನೋಡಿ, ಈ ದಿನ ತರೀಕೆರೆ ತಾಲೂಕಿನ ನೇರ್ಲಿಕೆರೆ ಗ್ರಾಮದಲ್ಲಿದ್ದೀನಿ ಸ್ನೇಹಿತರೆ. ನೇರ್ಲಿಕೆರೆ ಗ್ರಾಮದಲ್ಲಿ ಸ್ನೇಹಿತರೆ ಅಗಸ್ತ್ಯ ಅಂತ ಒಂದು ಟ್ರೆಂಡಿಂಗ್ ಅಲ್ಲಿರೋ ರಾಸು ಇದೆ. ಪ್ಯೂರ್ ಹಳ್ಳಿಕಾರ್ ತಳಿಯ ರಾಸು ಅಗಸ್ತ್ಯ ಅಂತ. ಅಗಸ್ತ್ಯ ಮೊಗರ್ಗೆ ಬರ್ತಿದ್ದಾನೆ. ಇನ್ನೊಂದು ವಿಶೇಷ ಏನಂದ್ರೆ ಸ್ನೇಹಿತರೆ, ನಾವೆಲ್ಲ ಉಗ್ರಂ ಫಿಲಮ್ ಅಲ್ಲಿ ಅಗಸ್ತ್ಯ ಮತ್ತೆ ಬಾಲ ಇವರಿಬ್ಬರ ಒಂದು ಬೆಸ್ಟ್ ಗೆಳೆತನ, ಒಂದು ಫ್ರೆಂಡ್ಶಿಪ್ ಅನ್ನ ನಾವು ಕಾಣ್ಬೋದಾಗಿತ್ತು. ಆದ್ರೆ ಇವ್ರ ಮನೆಯಲ್ಲಿ ಅಗಸ್ತ್ಯನೂ ಇದ್ದಾನೆ, ಬಾಲನೂ ಇದ್ದಾನೆ ಸ್ನೇಹಿತರೆ. ಒಂದು ಮೂವಿಲಿ ಹೆಸರಾಂತ ಎರಡು ಪಾತ್ರಗಳನ್ನ ಹೈಲೈಟ್ ಮಾಡಿ ಇವ್ರ ಮನೆ ರಾಸುಗಳಿಗೆ ಹೆಸರಿಟ್ಟಿದ್ದಾರೆ. ನೋಡಿ, ಈಗ ನಮ್ಮ ಮುಂದೆ ಕಾಣ್ತಿದೆಯಲ್ಲ ಸ್ನೇಹಿತರೆ, ಇದು ಅಗಸ್ತ್ಯ ಅಂತ ಹಳ್ಳಿಕಾರ್ ತಳಿಯ ರಾಸು. ಇನ್ನು ಎರಡು ಅಲ್ಲಿನ ಕರು ಸ್ನೇಹಿತರೆ. ನೋಡಿ, ಎರಡು ಬಹುಮಾನ ಗೆದ್ದಿದೆ. ಎರಡು ಅಲ್ಲಿನ ಕರು ತುಂಬ ಚೆನ್ನಾಗಿದೆ ರಾಸು. ಬನ್ನಿ ಅದರ ಮಾಲೀಕರಿಂದ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ಅಗಸ್ತ್ಯ ಮನೆಯ ಎತ್ತುಗಳನ್ನು ನೀವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್, ನಿಮ್ಮ ಹೆಸರು? ಭರತ್ ಭರತ್. ಸರ್, ನಿಮ್ಮ ಊರಿನ ಹೆಸರೆಲ್ಲ ಪರಿಚಯ ಮಾಡ್ಕೊಡಿ. ನೇರ್ಲಿಕೆರೆ, ತರೀಕೆರೆ ತಾಲೂಕು, ಅಮೃತಾಪುರ ಹೋಬಳಿ. ಸರ್, ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಅಗಸ್ತ್ಯ ಮತ್ತೆ ಬಾಲ ಎರಡು ಒಂದೇ ಮನೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಸರ್, ಈ ಎತ್ತಿಗೆ ಅಗಸ್ತ್ಯ ಅಂತ ಹೆಸರಿಡಕ್ಕೆ ಕಾರಣ ಏನು? ಏನಿಲ್ಲ ಸರ್, ನಮ್ದೊಂದು ಖುಷಿಗೆ ಹೆಸರಿಟ್ಟು. ಹೌದಾ? ಜಾತ್ರೆಗೆ ಅಂತ ಎತ್ತನಿದ್ದು, ಅದರಿಂದ ರೇಸ್ ಆಡ್ಕೊಂಡು. ಯಾವ ಜಾತ್ರೆಗೆ ಸರ್? ಅಂತರಗಟ್ಟೆ ಜಾತ್ರೆ. ಅಂತರಗಟ್ಟೆ ಜಾತ್ರೆ. ಸರ್, ಈ ಎರಡಲ್ಲಿ ಕರಲ್ಲಿ ಅಂತರಗಟ್ಟೆ ಜಾತ್ರೆವರೆಗೂ ಹೋಗಿದ್ರೆ? ಅಂತರಗಟ್ಟೆ, ಇಲ್ಲಿಂದ ಅಂತರಗಟ್ಟೆ. ಎಷ್ಟು ಕಿಲೋಮೀಟರ್ ಸರ್? ಇಲ್ಲಿಂದ ಒಂದು 35 ಕಿಲೋಮೀಟರ್ 40 ಕಿಲೋಮೀಟರ್ ಆಗುತ್ತೆ. ಹೌದಾ? ಅಂತರಗಟ್ಟೆಗೆ ಇಲ್ಲಿಂದ ಹೋಗಿದ್ದಾರೆ ನೋಡಿ, 35ರಿಂದ 40 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಎತ್ತಿನ ಗಾಡಿಲಿ ಹೋಗಿದ್ದಾರೆ. ತಾಯಿ ಆಶೀರ್ವಾದ ಪಡ್ಕೊಂಡ್ ಬಂದಿದ್ದು ರೇಸ್ ಆಡ್ತಿದೆ ಅಂತೆ ಅಲ್ವಾ ಸರ್? ಹೌದು ಸರ್, ಇದು ಅಂತರಗಟ್ಟೆ ಜಾತ್ರೆವರೆಗೂ ಹೋಯ್ತಾ? ಸುಸ್ತಾಗ್ಲಿಲ್ವಾ? ಇಲ್ಲ, ಹೋಗಿದೆ, ಚೆನ್ನಾಗೇ ಹೋಗುವಂತು. ಹೌದಾ? ಹಾ, ಓಕೆ ಓಕೆ. ಸರ್, ಅಂದ್ರೆ ಇದು ಅವಾಗ ಎಷ್ಟಲ್ಲಿತ್ತು? ಎರಡಲ್ಲ. ಎರಡಲ್ಲ? ಜಾತ್ರೆಗೆ ಅಂತ ತಂದಿದ್ದು, ರೇಸ್ ಆಡಿ ಪ್ರೈಸ್ ಮಾಡಿಕೊಟ್ಟಿರತ್ತಿಗೆ ಹಾ. ಸಾಕೊಂಡಿದೀನಿ. ಓಕೆ ಓಕೆ ಅಗಸ್ತ್ಯ ಬಾಲ ಅಂತ ಹೆಸರು ಕಟ್ಟಿದೀವಿ. ಓಕೆ. ಅಂದ್ರೆ ಸ್ನೇಹಿತರೆ ನೋಡಿ, ಇದು ಅಂತರಗಟ್ಟೆ ಜಾತ್ರೆ ಫೆಬ್ರವರಿ ತಿಂಗಳಲ್ಲಿ ನಡೆಯೋದು. ಇನ್ನು ಫೆಬ್ರವರಿ ತಿಂಗಳು ಬರೋಕ್ಕೆ ಇನ್ನೂ ಕನಿಷ್ಠ ಪಕ್ಷ ಒಂದು 4-5 ತಿಂಗಳು ಬೇಕು. ನೋಡಿ, ಇನ್ನೂ 1 ವರ್ಷನೂ ಆಗಿಲ್ಲ. ಆಲ್ರೆಡಿ ಅದರೊಳಗೆ ಅಂತರಗಟ್ಟೆ ಜಾತ್ರೆಗೂ ಹೋಗಿ ಬಂದು 2 ಬಹುಮಾನಗಳನ್ನು ತಂದುಕೊಟ್ಟಿದೆ ಅಂತ ಇತ್ತು. ಉಗ್ರಂ ಮೂವಿ ನೋಡಿ, ಉಗ್ರಂ ಮೂವಿ ನಮಗೆ ಇಷ್ಟ ಆಗಿರತ್ತೆ, ಸ್ಫೂರ್ತಿಯಾಗಿ ಹೆಸರಿಟ್ಟಿದ್ವಿ. ಹೌದಾ? ಅದರಿಂದ ಆಗಿದೆ ರೇಸ್ ಮಾಡಿ. ಸರ್, ನಿಮಗೆ ಅಷ್ಟು ಖುಷಿ ಕೊಟ್ಟಿದೆಯಾ ಇತ್ತು? ಖುಷಿ ಇರೋದಕ್ಕೆ ಸಾಕೊಂಡಿದ್ವಿ ಸರ್. ಹೌದಾ? ಓಕೆ. ಸರ್, ಇದ್ರ ಸ್ನೇಹಿತ ಬಾಲ ಅಂತ ನಿಮ್ಮ ಮನೇಲೇ ಇದ್ದಾನೆ? ಇದ್ದಾರೆ. ಓಕೆ ಸ್ನೇಹಿತರೆ ನೋಡಿ, ಇವ್ರ ಮನೆಯಲ್ಲೇ ಉಗ್ರಂ ಮೂವಿಯ ಅಗಸ್ತ್ಯನ ಸ್ನೇಹಿತ ಬಾಲ ಇದಾನಂತೆ. ನೋಡೋಣ, ಕರ್ಸನ. ಸ್ನೇಹಿತರೆ ನೋಡಿ, ಉಗ್ರಂ ಮೂವಿಯ ಅಗಸ್ತ್ಯನ ಸ್ನೇಹಿತ ಬರ್ತಾ ಇದ್ದಾನೆ ಸ್ನೇಹಿತರೆ. ನೋಡಿ, ಇವನೇ ಅಗಸ್ತ್ಯನ ಸ್ನೇಹಿತ ಬಾಲ ಅಂತ. ನೋಡಿ, ನೀವೇನು ನೋಡ್ತಿರ್ಬೋದು, ಒಂದೇ ಮನೆಯ ರಾಸುಗಳು ಅಗಸ್ತ್ಯ ಮತ್ತೆ ಬಾಲ ಅಂತ. ನೋಡಿ, ಎರಡು ಒಂದೇ ತರ ರಾಸುಗಳು, ಪ್ಯೂರ್ ಹಳ್ಳಿಕಾರ್ ತಳಿಯ ರಾಸು. ಸರ್, ಈ ಎತ್ತಿನ ಹೆಸರು ಬಾಲಾನೇ. ಓಕೆ ಸರ್, ಇದು ಎಷ್ಟೆಲ್ಲಲ್ಲಿದೆ? ಇದು 4 ಕಲ್ಲು. 4 ಕಲ್ಲು. ಸರ್, ಇದು ಬಾಲ ಬೇಸಾಯ ರೇಸಲ್ಲಿ ಆಡ್ತಿದ್ಯಾ? ಬೇಸಾಯ ರೇಸಲ್ಲಿ ಆಡ್ತಾ ಇದೆ ಬಾಲ. ಸರ್, ಇದು ಅಗಸ್ತ್ಯ ಏನು ಬೇಸಾಯ ರೇಸಿಗೆ ಹಾಕಿಲ್ಲ? ಹಾಕಿದೀವಿ, 2 ಪಿಚ್ಚಲ್ಲಿ ಹಾಕಿದ್ದು. ಭಾರಿ ಸುಸ್ತಾಗುತ್ತೆ ಅಂತ ಹಾಕಿಲ್ಲ. ಚೆಟ್ಟಿಗೆ ಆಡ್ತಾ ಇದೆಯಲ್ಲ, ಹಂಗಾಗಿ ಆಗ್ತಿಲ್ಲ. ಎಲ್ಲೆಲ್ಲಿ ಬಹುಮಾನ ಗೆದ್ದಿದೆ ಸರ್ ಅಗಸ್ತ್ಯ? ಅಗಸ್ತ್ಯ ಒಗರಳ್ಳಿ, ಓಚಿಹಳ್ಳಿ ಆಗಿದೆ. ಓಕೆ ನೋಡಿ, ಒಗರೆಹಳ್ಳಿ ಮತ್ತೆ ಓಚಿಹಳ್ಳಿ ಅಂತ 2 ಕಡೆ ಬಹುಮಾನ ಗೆದ್ದಿದೆ ಸ್ನೇಹಿತರೆ ಅಗಸ್ತ್ಯ. ಸರ್, ಬಾಲ ಯಾವ ತರ ಇದೆ ಓಟ ಎಲ್ಲ? ಬಾಲ ಓಟ ಚಿಂದಿ ಓಟ ಇದೆ. ಮತ್ತೆ ಸರ್, 2 ಜೊತೆಲಿ ವರ್ಕೌಟ್ ಮಾಡೋದ ಮನೆಯಲ್ಲೇ ಜೊತೆಲೆ? 2 ಗುದ್ದುತ್ತಾ ಹೆಂಗೆ? ಇಲ್ಲ ಇಲ್ಲ ಇಲ್ಲ, ಸಾಧುಗಳು ಏನಂದ್ರೆ ಒಂಚೂರು ಮನೇಲಿ ಕಟ್ಟಿದ್ರೆ ರ್ಯಾಶ್ ಆಗ್ತವೆ, ಜನ ನೋಡಿ ರ್ಯಾಶ್ ಆಗ್ತವೆ ಅಷ್ಟೇ. ಓಕೆ ಓಕೆ ಸರ್, ಅಂದ್ರೆ ನಿಮಗೆ ಅಗಸ್ತ್ಯ ಎತ್ತು ಇವೆರಡನ್ನೂ ಜೋಡಿ ಯಾವತ್ತೂ ಮಾಡಿ ರೇಸಲ್ಲಿ ಹೊಡಿಲಿಲ್ಲ? ಇಲ್ಲ, ಹೊಡೆದಿದ್ದೀವಿ. ಹೌದಾ? ಎಲ್ಲಿ? ಅಂತರಗಟ್ಟೆಲಿ. ಅಂತರಗಟ್ಟೆ ರೇಸ್ ಅಲ್ಲ? ರೇಸಲ್ಲಿ ಆಡಿದ್ದಾವೆ. ಅಲ್ಲೇ ಸರ್ ಎಷ್ಟು ರೌಂಡ್ ಪಾಸ್ ಆಗ್ತವೆ? 2 ರೌಂಡ್ ಪಾಸ್ ಆಗಿ 3ನೇ ರೌಂಡ್ ಹೊರಗೆ ಬಂದಿದ್ವು. ಅದೇ ಯಾವ ತರ ರೇಸಲ್ಲಿ?
ದೊಡ್ಡ ಗಾಡಿ ರೇಸು. ಬೇಸಾಯದ ರೇಸು. ನೀವಲ್ಲಿ ಬೀರೂರಲ್ಲಿ ಮಾಡಿದ್ರಲ್ಲ, ಅದೇ ಟೈಪ್. ನೋಡಿ ಸ್ನೇಹಿತರೆ, ಇದು ಬೀರೂರಲ್ಲಿ ನಡೆದಿರೋ ವ್ಯವಸಾಯದ ರೇಸಲ್ಲಿ ಬಾಲ ಬಂದಿತ್ತು. ಬಾಲ ಮಾತಾಡಿಸುವಾಗ ಅವ್ರು ಹೇಳಿದರು ಅಗಸ್ಯ ಅಂತ ಇನ್ನೂ ಒಂದು ಎತ್ತಿದೆ ನಮ್ಮ ಊರಲ್ಲಿ ಅಂತ. ನೋಡಿ ಸ್ನೇಹಿತರೆ, ಅವ್ರ ಮನೆ ಹತ್ರನೇ ಬಂದಿದ್ದೀನಿ. ಅಗಸ್ಯ ಎತ್ತು ಕೂಡ ಇಲ್ಲೇ ಇದ್ದಾನೆ, ಬಾಲನೂ ಕೂಡ ಇಲ್ಲೇ ಇದ್ದಾನೆ. ನೋಡಿ, ಅಗಸ್ಯ ಬಾಲ ಅನ್ನೋ ಹೆಸರಿಗೆ ತಕ್ಕನಾದ ರಾಸುಗಳು ಇವೆರಡು ಹಳ್ಳಿಕಾರ್ ಸಂರಕ್ಷಣೆ ಮಾಡೋಕ್ಕೆ ಇವ್ರ ಮನೆಯಲ್ಲಿ 2 ಎತ್ತುಗಳನ್ನು ಕಟ್ಟಿದ್ದಾರೆ ಸ್ನೇಹಿತರೆ. ಮೂಲ ಉದ್ದೇಶ ಹಳ್ಳಿಕಾರ್ ಸಂರಕ್ಷಣೆ ಮಾಡೋಕ್ಕಾಗಿ ಸಾಕಿದ್ದೀವಿ. ಸರ್, ನಿಮ್ಮ ಮನೇಲಿ ಇದಕ್ಕಿಂತ ಮುಂಚೆ ಬೇರೆ ರಾಸುಗಳಿದ್ವಾ? ಇದ್ದು ಸರ್. ಅವು ಯಾವ ಥರ ರಾಸುಗಳು? ಅಮೃತ್ ಮಾಲು, ಹಳ್ಳಿಕಾರು ಎಲ್ಲ ಮಿಕ್ಸ್ ಮೇಲಿದ್ದು. ಅಂದ್ರೆ ವ್ಯವಸಾಯನೇ ಎಲ್ಲ. ಅಂದ್ರೆ ಈಗಲೇ ನೀವು ಪ್ರಥಮ ಬಾರಿಗೆ ರೇಸ್ ಆಡಕ್ ಹೊರಟಿರೋದು? ಪ್ರಥಮ ಬಾರಿ. ಈ ವರ್ಷದಿಂದ 1 ವರ್ಷ ಆಯ್ತು ಅಷ್ಟೇ ನಾವು ರೇಸ್ ಆಡಕ್ ಹಿಡಿದು. ನಮಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಅಗಸ್ಯ ಬಾಲ ತಂದ್ಮೇಲೆ ಒಂಚೂರು ರೇಸಲ್ಲಿ ರೇಸ್ ಪಿಚ್ಚಿಗೆ ಇಳಿದಿದ್ದು. ಏನೋ ನಿಮ್ಮಿಂದ ಹಳ್ಳಿಕಾರ್ ಸಂರಕ್ಷಣೆ ಆಗ್ತಿದೆ. ನೋಡಿ ಸ್ನೇಹಿತರೆ, ಇವರೆಲ್ಲ ಗೋಪಾಲಕರು, ಗೋರಕ್ಷಕರು ಅಂದರೆ ಎಲ್ಲ ಇವರೇನೆ, ರೈತರೇ. ಇವರು ಜಸ್ಟ್ 1 ವರ್ಷನೂ ಆಗಿಲ್ಲ ಈ ಒಂದು ಅಖಾಡಕ್ಕೆ ಇಳಿದಿದ್ದಾರೆ. ಇದರಿಂದ ಆಲ್ರೆಡಿ 2 ಬಹುಮಾನ ಗಳಿಸಿದ್ದಾವೆ. ಆಲ್ರೆಡಿ ಫ್ಯಾನ್ ಫಾಲೋವರ್ ಸ್ಟಾರ್ಟ್ ಆಗಿಬಿಟ್ಟಿದೆ. ವಾಟ್ಸಪ್ ಗ್ರೂಪಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆಗಿರ್ಬೋದು. ಅಗಸ್ಯ ಅಂದರೆ ಅದಕ್ಕೆ ಅಭಿಮಾನಿಗಳು ಇದ್ದಾರೆ. ನಮಗೂ ಕೂಡ ತುಂಬ ಕಮೆಂಟ್ ಮಾಡ್ತಾಯಿದ್ರು, ಸರ್ ಅಗಸ್ಯ ಎತ್ತಿನ ವಿಡಿಯೋ ಮಾಡಿ, ಅಗಸ್ಯ ಮತ್ತು ಬಾಲ ಒಂದೇ ಮನೆಯಲ್ಲಿ ಇರುವಂತಹ ರಾಸುಗಳು ಅಂತ. ನೋಡಿ, ಇವೆರಡೇ ಒಂದೇ ಮನೆಯಲ್ಲಿ ಇರೋವಂಥ ರಾಸುಗಳು. ಖುಷಿ ಆಗುತ್ತೆ. ಸರ್, ಎರಡನ್ನೂ ಸಾಕಾಣಿಕೆ ಯಾವ ಥರ ಮಾಡ್ತಿದ್ದೀರಾ? ಏನೇನು ಕೊಟ್ಟು ಸಾಕ್ತಿದ್ದೀರಾ? ಏನಿಲ್ಲ ಸರ್, ಹತ್ತಿ ಕಾಳು, ಹಿಂಡಿ ಮಾಮೂಲಿ, ಹಿಂಡಿ ಬೂಸ, ಮೊಟ್ಟೆ, ಹಾಲು ಕೊಡ್ತಾ ಇದ್ದೀವಿ ಸರ್. ವರ್ಕೌಟ್ ಎಲ್ಲ? ವರ್ಕೌಟ್, ಈಜು, ಗಾಡಿ ಕಟ್ತೀವಿ. ಚಕ್ಟಿ ಇಲ್ಲೇ ಇದೆ, ಚಕ್ಟಿ. ಹೌದಾ? ಓಕೆ. ನೋಡಿ ಸ್ನೇಹಿತರೆ, ಇಲ್ಲೇ ಚಕ್ಡಿ ಇದೆ. ಈ ಚಕ್ಡಿ ಇದರಲ್ಲಿ ವರ್ಕೌಟ್ ಮಾಡಿಸ್ತಾರಂತೆ. ಇದರಲ್ಲೇ 2 ಎತ್ತುಗಳನ್ನವೆ. ಸರ್, ಈ ಚಕ್ಡಿ ಗಾಡಿ ನೀವೇ ದುಡ್ಡು ತಂದಿದ್ದಾ? ನಾವೇ ತಗೊಂಬಂದಿದ್ದು. ಚಕ್ಡಿಲೇ ಪ್ರಾಕ್ಟೀಸ್ ಮಾಡೋದ್ರಿಂದ ಅಲ್ಲಿ ಹೋಗಕ್ಕೆ ಅನುಕೂಲ ಆಗಲಿ ಅಂತ ತಗೊಂಬಂದಿದ್ದೀವಿ. ಮತ್ತೆ ಹೊಲ ಮನೆ ಕೆಲಸ ಏನಾದ್ರು ಮಾಡಿಸ್ತೀರಾ? ಮಾಡಿಸ್ತೀವಿ. ಏನೇನು ಕೆಲಸ ಮಾಡಿಸ್ತೀರಾ? ಬೇಸಾಯ ಮಾಡ್ತೀವಿ. ಹೌದಾ? ಅಗಸ್ಯ ಏನೋ ಚಿಕ್ಕ ವಯಸ್ಸಲ್ಲಿದ್ದಾನೆ, ಬಾಲ ಒಂದು ಸ್ವಲ್ಪ ಅಗಸ್ಯಕ್ಕಿಂತ ದೊಡ್ಡವನು. ಹೊಸ ಕರು ತಂದಿದ್ದೀವಿ, ಶೌರ್ಯ ಅಂತ. ಹೌದಾ? ಒಳಗಿದೆ ಅದುವೇ. ನೋಡಿ, ಇವ್ರ ಮನೇಲಿ ಹೊಸ ಇನ್ನೊಂದು ಕರು ತಂದಿದ್ರಂತೆ. ನೋಡಿ, 1 ಎತ್ತು ತಗೊಂಬಂದ್ರೆ ಅದು ಸುಮ್ಮನೆ ಇರ್ಬೇಕು ಒಂದ್ಸಲ, ಇನ್ನೂ 1 ಎತ್ತು ತಗೊಂಬರ್ಬೇಕು, ಇನ್ನೂ 1 ಎತ್ತು ತಗೊಂಬರ್ಬೇಕು ಅಂತ ಅನಿಸ್ತಾನೆ ಇರುತ್ತೆ ಸ್ನೇಹಿತರೆ. ಇನ್ನೊಂದು ಕರು ಹಿಡ್ಕೊಂಬಂದಿದಾರಂತೆ, ಅದನ್ನು ಕೂಡ ಪರಿಚಯ ಮಾಡ್ಕೊಡೋಣ ಸ್ನೇಹಿತರೆ. ನೋಡಿ, ಇಲ್ಲೊಂದು ರಾಸು. ನೋಡಿ, ಇವ್ರ ಮನೆಯಲ್ಲಿ ಮತ್ತೊಂದು ಹೊಸದಾಗಿ ಬಂದಿರುವಂತಹ ಹಳ್ಳಿಕಾರ್ ತಳಿ. ಇದು ಶೌರ್ಯ ಅಂತ ನೀವೇನು ನೋಡ್ತಿರ್ಬೋದು. ಶೌರ್ಯ ಕೂಡ ಬರ್ತಾ ಇದ್ದಾನೆ. ಅಗಸ್ಯ ಮತ್ತು ಬಾಲನಿಗೆ ಶೌರ್ಯನೂ ಕೂಡ ಹೊಸ ಸ್ನೇಹಿತ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿ, ಇದೆ ಶೌರ್ಯ ಅಂತ. ಅಗಸ್ಯ ಮತ್ತು ಬಾಲನ ಮನೆಗೆ ಹೊಸದಾಗಿ ಬಂದಿದ್ದಾನೆ. ಹಾಲು ಹಾಲಿನ ಕರುನ ಸರ್ ಇದು? ಹಾಲು ಹಾಲಿನ ಕರು ಅಂತೆ. ಇದು ಕೂಡ ಇವ್ರ ಮನೆಯಲ್ಲೇ ಇದೆ. ನೋಡಿ, 3 ಹಳ್ಳಿಕಾರ್ ತಳಿಯ ರಾಸುಗಳು. ಇವರು ಅಂತರ್ಗಟ್ಟೆ ಜಾತ್ರೆಗೆ ಅಂತೇಳಿ ಮೊದಲ ಬಾರಿಗೆ 1 ತಂದಿದ್ದಾರೆ. ಅದಾದಮೇಲೆ ಸ್ನೇಹಿತರೆ ಬಾಲ ಅಂತ ತಗೊಂಬಂದರು, ಆಮೇಲೆ ಶೌರ್ಯ ಅಂತ ತಂದಿದ್ದಾರೆ. ನೋಡಿ, ಇದು ಯಾವ ಥರ ಅಂದರೆ, 1 ರಾಸುವನ್ನು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದರೆ ಅದು ಒಂದಕ್ಕೆ ನಿಲ್ಲಲ್ಲ. ಇದ್ರದ್ದು ಹಂಗೆ ಪ್ರೀತಿ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಹಂಗಾಗಿ ಈಗ ಆಲ್ರೆಡಿ 1 ರಿಂದ 3 ರಾಸುವಿಗೆ ಬಂದು ನಿಂತಿದೆ ಸ್ನೇಹಿತರೆ. ಸರ್, ಇದು ಎಲ್ಲಿಂದ ತಗೊಂಬಂದಿದ್ದೀವಿ? ಶೌರ್ಯ ಇದ್ರ ಚಂದ್ರಪಟ್ಟಣದಿಂದ. ಚಂದ್ರಪಟ್ಟಣ. ಓಕೆ. ಚಂದ್ರ ಅಂದರೆ ಗಣಸೀಸ್ ಅಂತೆಲ್ಲ? ಗಣಸೀಸ್ ಅಂತೆಲ್ಲ, ಚಂದ್ರಪಟ್ಟಣ. ಮನೆಯಲ್ಲಿ 2 ಜೊತೆ ತಂದಿದ್ದು. ನನ್ನ ಫ್ರೆಂಡ್ ಹತ್ರ ಒಂದಿದೆ, ಇದೊಂದಿದೆ. ಹೌದಾ? ನೋಡಿ, ಅದು ಗಣಸಿಂದ ತಂದಿರೋ ರಾಸು ಅಂತೆ ಶೌರ್ಯ. ಸರ್, ಅಗಸ್ಯ ಮತ್ತೆ ಬಾಲ ಇವೆಲ್ಲಿಂದ ತಂದಿದ್ದು? ಇವು ಗಣಸಿಲ್ ತಂದಿದ್ದು. ಅಲ್ಲಿಂದ? ಗಣಸಿ ಸಂತೆಯಿಂದನೇ ತಗೊಂಬಂದಿದ್ದಂತೆ. ಸರ್, ಅಲ್ಲಿ ಯಾವ ಥರ ಅಲ್ಲಿ ಒಳ್ಳೊಳ್ಳೆ ರಾಸುಗಳು ಸಿಗ್ತಾವೆ ಹಳ್ಳಿಕಾರು? ಎಲ್ಲಾ ಥರದ ದನನೂ ಬರುತ್ತೆ, ಚೆನ್ನಾಗಿರೋ ಸಿಗ್ತವೆ. ನಾವು ಹುಡುಕೊಂಡು ತಗೊಂಬಂದಿದ್ದು ನಾವು. ಅಗಸ್ಯನೇ 2 ಪ್ರೈಸ್ ಮಾಡಿದೆ. ಓಕೆ, ಒಳ್ಳೇದಾಗಲಿ ಸರ್. ಇನ್ನು ನಿಮ್ಮ ಮನೇಲಿ ಈಗ ನಾವು ನೋಡೋಂಗೆ 3 ಇದ್ದಾವೆ, ಇನ್ನೂ 4 ಎತ್ತನ್ನು ಕಟ್ಟಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಯಾಕಂದರೆ ಹಳ್ಳಿಕಾರ್ ಸಂರಕ್ಷಣೆ ಆಗಬೇಕಂದ್ರೆ ಗಾಡಿ ರೇಸಿಂದ ನಿಮ್ಮಂಥ ರೈತರಿಂದನೇ ಇವತ್ತು ಹಳ್ಳಿಕಾರ್ ಆಗಲಿ, ಅಮೃತ್ ಮಾಲ್ ಆಗಲಿ ಒಂದು ಸಂರಕ್ಷಣೆಯ ಕ್ರಮ ಆಗ್ತಿದೆ. ಅದಕ್ಕೆ ನಾವು ನಿಜವಾಗ್ಲೂ ಖುಷಿ ಪಡಲೇಬೇಕು ಸ್ನೇಹಿತರೆ. ನೋಡಿ, ಬಾಲ ಮತ್ತು ಅಗಸ್ಯ ಇವರಿಬ್ಬರ ಒಂದು ಜೋಡಿ ತುಂಬ ಅತ್ಯುತ್ತಮವಾಗಿ ಅಮೋಘವಾಗಿದೆ. ಈ ನೇರ್ಲಿಕೆರೆಯಲ್ಲಿ ಸ್ನೇಹಿತರೆ ಇದ್ರ ಅಭಿಮಾನಿಗಳು ತುಂಬ ಇದ್ದಾರೆ. ಚಿಕ್ಕ ಪುಟ್ಟ ಹುಡುಗರು ಕೂಡ ನಮಗೆ ಕಮೆಂಟ್ ಮಾಡಿದರು, ಸರ್ ಬಾಲ ಎತ್ತಿನ ವಿಡಿಯೋ ಮಾಡಿ, ಅಗಸ್ಯ ಎತ್ತಿನ ವಿಡಿಯೋ ಮಾಡಿ ಅಂತೇಳಿ. ಹಾಗಾಗಿ ನಾವು ಇಲ್ಲಿವರೆಗೂ ಕೂಡ ಹುಡ್ಕೊಂಬರೋ ರೀತಿಯಲ್ಲಿ ಆಯಿತು ಸ್ನೇಹಿತರೆ. ತುಂಬ ಅತ್ಯುತ್ತಮವಾದ ರಾಸುಗಳು, ಇವಕ್ಕೆ ಒಳ್ಳೆ ಭವಿಷ್ಯ ಇದೆ. ಮತ್ತು ಅದರ ಜೊತೆಯಲ್ಲಿ ನೋಡಿ, ಶೌರ್ಯ ಅಂತ ಮುದ್ದಾದ ಹಳ್ಳಿಕಾರ್ ತಳಿಯ ಇನ್ನೊಂದು ಕರು ಇದೆ, ಹಾಲು ಹಾಲಿನ ಕರು. ಇನ್ನೇನು ಇದು ಇವಾಗ ಬಂದಿದೆ, ಇನ್ನು ಮುಂದೆ ಹಾಲು ಹಾಲಿನ ರೇಸಲ್ಲಿ ಭಾಗವಹಿಸ್ತಾರೆ ಅಂತೆ.
ಈ 3 ಎತ್ತುಗಳಿಗೂ ಒಳ್ಳೇದಾಗಲಿ ಅಂತೇಳಿ ನಾವು ಕೂಡ ಶುಭ ಹಾರೈಸ್ತೇವೆ ಸ್ನೇಹಿತರೆ. ಅಗಸ್ಯ ಆಗಿರ್ಬೋದು, ಅಗಸ್ಯನಿಗೆ ಸರಿಸಾಟಿಯಾಗಿ ಬಾಲ ಆಗಿರ್ಬೋದು, ಇವೆರಡು ಎತ್ತುಗಳಿಗೆ ಮತ್ತೊಬ್ಬ ಸ್ನೇಹಿತನಾಗಿ ಶೌರ್ಯ ಆಗಿರ್ಬೋದು. ಈ 3 ಎತ್ತುಗಳು ಈ ನೇರಿಲಿಕೆರೆ ಗ್ರಾಮದಲ್ಲಿ ನೆಲೆಸಿದವೆ ಸ್ನೇಹಿತರೆ. ಈ 3 ಎತ್ತುಗಳಿಗೆ ನೀವು ಶುಭ ಹಾರೈಸಬೇಕಾದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡಿ, ಈ 2 ಎತ್ತುಗಳಿಗೆ ಒಳ್ಳೇದಾಗಲಿ ಅಂತೇಳಿ ಹಾರೈಸಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ